ಹೇಳಿದ್ವಿ, ಸಿಟಿ ರವಿಯವರ ಕಾರು ಹಿಂಬದಿಯಿಂದ ಮತ್ತೊಂದು ಕಾರಿಗೆ ಡಿಕ್ಕಿಯನ್ನು ಹೊಡೆದಿತ್ತು. ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಮೃತಪಟ್ಟಂಥ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂಥ ಕೆಲವೊಂದಷ್ಟು ಯುವಕರು ಸಿಟಿ ರವಿಯವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಯಾಕೆ ಹಿಂಬದಿಯಿಂದ ಬಂದು ಗುದ್ದಿದ್ರಿ, ಏನಾಯಿತು ಅನ್ನುವಂಥ ವಿಚಾರವನ್ನು ಕೂಡ ಅವರ ಬಳಿಯಲ್ಲಿಯೇ ಕೇಳುವಂಥ ಕೆಲಸ ಕೂಡ ಮಾಡಿದ್ರು. ಇನ್ನು ಅಪಘಾತ ನಡೆದಂಥ ಸಂದರ್ಭದಲ್ಲಿ, ಅಪಘಾತ ನಡೆದಂಥ ಜಾಗದಲ್ಲಿ ಕಾರುಗಳು ಯಾವ ರೀತಿಯಾಗಿ ನುಜ್ಜುಗುಜ್ಜಾದವು, ಅಪಘಾತ ಹೇಗೆ ನಡೀತು ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಪ್ರವಾಸಕ್ಕೆಂದು ಹೋಗಿ ಬರೆದಂಥ ಯುವಕರ ಒಂದು ಕಾರಿನ ಮೇಲೆ ಮಾಜಿ ಸಚಿವ ಸಿಟಿ ರವಿಯವರ ಕಾರು ಡಿಕ್ಕಿ ಹೊಡೆದಿದೆ. ಈ ವೇಳೆ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಈಗ ಈ ಒಂದು ಕಣ್ಣಾರೆ ಕಂಡಂಥ ಏನು ಯುವಕರ ತಂಡದ ಒಂದು ಯುವಕ ನಮ್ಮ ಜೊತೆಲಿ ಇರುವಂತಾನೆ. ಈಗ ಅವ್ರನ್ನೇ ಕೇಳೋಣ ಯಾವ ರೀತಿ ಒಂದು ದೃಶ್ಯ ಕಂಡು ಬಂತು ಅಂತೇಳಿ. ಹೇಳಿ, ಎಲ್ಲಿಂದ ಏನಕ್ಕೆ ಹೋಗಿ ಬರ್ತಾರೆ ಸರ್? ನಾವು ಕುಂದಾಪುರ ಟ್ರಿಪ್ ಹೋಗಿದ್ದೋ. ಕುಂದಾಪುರ ಮುಗಿಸ್ಕೊಂಡು ಕನಕಪುರ ಒಂದು ಕಾರು ಕನಕಪುರ ಹೋಗ್ಬೇಕಾಯ್ತು, ಒಂದು ಬೆಂಗಳೂರು ಹೋಗ್ಬೇಕಾಯ್ತು. ಸ್ಕಾರ್ಪಿಯೋ ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಸ್ವಿಫ್ಟ್ ಬಂದು ಕನಕಪುರ ಹೋಗ್ಬೇಕಾಯ್ತು. ಸೈಡ್ಗೆ ಕಾರ್ ಹಾಕ್ಬಿಟ್ಟು ಪಾರ್ಕಿಂಗ್ ಲೈಟೆಲ್ಲ ಹಾಕಿದ್ದೀವಿ. ಮಾಮೂಲಿ ರೇಸ್ ಮಾಡಬೇಕಾಯ್ತಲ್ಲ, ಎಲ್ಲ ಮುಗಿಸ್ಕೊಂಡು ಹುಡುಗರು ಮಾಮೂಲಿ ಲಗೇಜ್ಗಳಿದ್ದು ಸ್ವಲ್ಪ, ನಾವು ಸ್ವಿಫ್ಟ್ ಕಾರ್ಗೆ ಹೋಗ್ಬೇಕಾಯ್ತು. ಲಗೇಜ್ಗಳೆಲ್ಲ ಶಿಫ್ಟ್ ಮಾಡ್ಕೋತಾಯಿದ್ರು. ಯಾವ ಬೆಂಗಳೂರಿಗೆ ಹೋಗ್ಬೇಕು, ಯಾವ ಹೋಗ್ಬೋದು, ಅಡ್ರೆಸ್ ಕೇಳ್ಕೊಂಡು, ಅಡ್ರೆಸ್ ಗೊತ್ತಿರಲಿಲ್ಲ, ಅಡ್ರೆಸ್ ಕೇಳ್ಕೊಂಡು ಹೋಗೋಣ ಅಂತ ಇದು ಮಾಡ್ತಾಯಿದ್ರು. ಆದಮೇಲೆ ಅವರು ಸಿಟಿ ರವಿಯವರು ಬಂದ್ರಲ್ಲ, ಸ್ಪೀಡಾಗಿ ಬಂದರು. ಜಾಸ್ತಿ ಸ್ಪೀಡಲ್ಲೇ ಇದ್ದರು ಅವರು. ಸ್ಪೀಡಾಗಿ ಬಂದಂಗೆ ಆ ಕಡೆ ಎಲ್ಲ ಜಾಗ ಇದೆ, ಬಂದಂಗೆ ಈ ಕಡೆ ಫುಲ್ಲು ಹೊಡ್ಕೊಂಡು ಹೋಗ್ಬಿಡ್ತು. ಹೊಡ್ಕೊಂಡು ಹೋದಾಗ ನಮ್ಮ ಹುಡುಗರಲ್ಲಿ ನಿಂತಿದ್ದಂಥ ಸುನಿಲ್ ಮತ್ತು ಶಶಿ ಅನ್ನೋರು ಡೆತ್ ಆಗಿದ್ದಾರೆ. ಎಷ್ಟು ಜನ ಹೋಗಿದ್ರು ಒಟ್ಟು? ಎಷ್ಟು ದಿನ ಮುಂಚಿತವಾಗಿ ಪ್ರವಾಸಕ್ಕೆ ಹೋಗಿದ್ರಿ? ಶುಕ್ರವಾರ ನೈಟನ್ನು ಹೋಗಿತ್ತು. ಊರು ಬಿಟ್ಟಿದ್ದೆ ಶುಕ್ರವಾರ ಸಾಯಂಕಾಲ. ಶುಕ್ರವಾರ ಬಿಟ್ಟು ಮಾಮೂಲಿ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದಾಗ ಈ ಥರ ಆಗಿದೆ. ಪಾರ್ಕಿಂಗ್ ಲೈಟ್ ಹಾಕೋದು ಅಥವಾ ಸೈಡಲ್ಲಿ ಯಾವುದೋ ಜಾಗ ಇರಲಿಲ್ಲ ನಿಲ್ಸೋದು? ಪಾರ್ಕಿಂಗಿಗೆ ಫುಲ್ಲು ಈ ಕಡೆ ಇದಿದೆಯಲ್ಲ ಡಿವೈಡ್ರು ಪಕ್ಕ ಫುಲ್ಲಾಗಿ ಈ ಕಡೆ ಹಾಕಿದ್ದು. ಪಾರ್ಕಿಂಗ್ ಲೈಟ್ ಎಲ್ಲ ಹಾಕಿದ್ದು. ಆದರೂ ಅವರು ಫುಲ್ಲು ಈ ಕಡೆ ರೈಟ್ ಲೆಫ್ಟ್ ಬಂದುಬಿಟ್ಟು ಇದು ಮಾಡಿದ್ದಾರೆ. ವೇಗ ಯಾವ ರೀತಿ ಮತ್ತು ಏನಾದರೂ ಡ್ರಿಂಕ್ಸ್ ಏನಾದರೂ ಮಾಡಿದ್ರು? ಡ್ರಿಂಕ್ಸ್ ಮಾಡಿದರು. ಈಗ ಅದಾದಮೇಲೆ ಘಟನೆ ನಡೆದಾದ್ಮೇಲೆ ನಿಮಗೇನು ಸಮಾಧಾನ ಪಡಿಸೋದಲ್ಲ ಅಥವಾ ಏನಾದರೂ ಹೆಲ್ಪ್ ಮಾಡೋದಲ್ಲಿ ಏನಾದರೂ ಮಾಡಿದ್ರ ಅವರು? ಏನಿಲ್ಲ, ಸ್ಟಾರ್ಟಿಂಗು ನಾವೆಲ್ಲ ಗಾಬರಿಲಿ ಈ ಥರ ನೋಡೋಕ್ಕೆ ಇದು ಮಾಡೋದು. ಅವ್ರ ಕಾರು ಮುಂದೆ ಹೋಗ್ಬಿಟ್ಟು ಅವಾಯ್ಡ್ ಮಾಡೋಕ್ಕಾಗಿಲ್ಲ. ಅವ್ರ ಕಾರು ಪಲ್ಟಿ ಹೊಡಿ. ಇನ್ನು ಪುನೀತ್ ಅನ್ನೋಂಥವ್ರು ಆ ಕಾರಿನಲ್ಲೇ ಪ್ರಯಾಣವನ್ನು ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಗಾಯಗಳಾಗಿದೆ. ಸ್ವತಃ ಗಾಯಗಳಾಗಿರುವಂಥ ಪುನೀತ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುನೀತ್ ಅವರೇ, ಹೇಗೆ ನಡೀತು ಘಟನೆಯಲ್ಲಿ? ಸರ್ ಅದು ಏನಿಲ್ಲ ಸರ್, ಪಾರ್ಕ್ ಮಾಡಿದ್ದು ಅಷ್ಟೇ. ಪಾರ್ಕಿಂಗ್ ಮಾಡಿ ಲಗೇಜ್ ಶಿಫ್ಟ್ ಮಾಡ್ತಾ ಇದೆ ಸರ್. ಒಂದು ಸ್ವಿಫ್ಟ್ ಇದೆ ನಮ್ದು, ಒಂದು ಸ್ಕಾರ್ಪಿಯೋ ಏಕಾಏಕಿ ಬಂದಿದೆ. ಹೌದು ಸರ್. ಹೇಗೆ ನಿಮ್ಮ ಪಾಡಿಗೆ ನೀವು ಪಾರ್ಕಿಂಗ್ ಲೈಟ್ ಎಲ್ಲ ಹಾಕಿ ನಿಂತಿದ್ರಿ? ಸರ್ ಫೋರ್ತ್ ಇಂಡಿಕೇಟರ್ ಪಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟು ಸರ್, ಹಾಕ್ಬಿಟ್ಟು ಸೊ ಒಂದು ಕಾರು ನೇಟಿವ್ ಹೋಗ್ಬೇಕಿತ್ತು, ಒಂದು ಕಾರು ಬೆಂಗಳೂರು ಹೋಗ್ಬೇಕಿತ್ತು. ಓಕೆ. ಸೊ ಲಗೇಜ್ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ತಿದ್ದೋ. ಸೊ ಆ ಕಡೆ ಇದ್ದಾರೆ, ಈ ಕಾರ್ಗೆ ಈ ಕಡೆ ಇದೆ, ಆ ಕಡೆ ಸ್ವಲ್ಪ ಎಕ್ಸ್ಚೇಂಜ್, ಊರಿಗೆ ಹೋಗೋರು ಸ್ವಲ್ಪ ಒಂದು ಕಾರ್ ಹೋಗಕ್ಕೆ ಮತ್ತೆ ಲಗೇಜ್ ಎಲ್ಲ ಸಪರೇಟ್ ಮಾಡ್ತಿದ್ದೋ. ಹೌದು. ಆ ಟೈಮಲ್ಲಿ ಡೈರೆಕ್ಟ್ ಬಂದು ಹೊಡೆದು ಸರ್. ಅಲ್ಲ, ಇನ್ನೊಂದಷ್ಟು ವಿಚಾರ ಹೇಳ್ತಾ ಇದ್ರಿ, ಸಿಟಿ ರವಿ ಅವರು ಸ್ಪಂದಿಸಿದ್ರ ಹೇಗೆ ಅಲ್ಲಿ? ಏನ್ ಸ್ಪಂದನೆ ಮಾಡಿದೆ ಸರ್, ಸ್ಪಂದನೆ ಮಾಡಿದೆ ಸರ್ ಅವರು. ಕೇಳಿದ್ರೆ ನಾವು ಏನ್ ಮಾಡಕ್ಕಾಗತ್ತೆ ಅಂತ ಅಂತಾರೆ ಸರ್. ಏನ್ ಹೇಳ ಸರ್ ಅವ್ರಿಗೆ? ನಾವು ಕೇಳಿದ್ರೆ ನೋಡಿ ಇದ್ರ ವಿಡಿಯೋಸ್ ಇದೆ, ಕಳ್ಸಿದೀವಿ ನೋಡಿ. ಹೌದು, ನಾವು ನೋಡ್ತಾ ಇದ್ವಿ. ಏನ್ ಸರ್ ಜೀವ ಬೆಲೆ ಇಲ್ಲ ಸರ್ ಅವ್ರಿಗೆ. MLA ಏನ್ ಸರ್, ಎಲ್ಲರಿಗೂ ಒಂದೇ ನ್ಯಾಯ ಸರ್. ನಿಜ ಸರ್. ಆಯ್ತು ಸರ್, ಇಷ್ಟೆಲ್ಲ ಆಯ್ತಲ್ಲ ಸರ್, ಬಂದು ಹಾಸ್ಪಿಟಲ್ ಹತ್ರ ಏನಾಯ್ತು? ಒಂದಿಬ್ರು ಕಾಲ್ ಮುರಿದಿದೆ, ಒಬ್ರು ಕೈ ಏಟಾಗಿದೆ, ಕೈ ಮುಳೆ ಮುರಿದಿದೆ, ಅದೆಲ್ಲ ನೋಡ್ಬೇಕಾಗುತ್ತೆ ಸರ್. ಬಂದು ಹೌದು ಮಾನವೀಯತೆ ಇರ್ಬೇಕಾ? ಮಾನವೀಯತೆ ಏನ್ ಬಂದಾರ ನೋಡ್ಬೇಕಲ್ವಾ? ಆಗಿ ತಪ್ಪಾಗಿ ಇದಾಗಿದೆ ಅದು ಬಂದು ನೋಡ್ಬೇಕಲ್ವಾ? ಹೌದು. ಸೊ ಏನು ಮಾಡ್ತಿಲ್ಲ ಏನ್ ಸರ್ ಇದು? ಹೇಳಿ ನೀವೇನೆ. ಏನು ಕಾರು ಯಾರು ಓಡಿಸ್ತಾ ಇದ್ರು ಅಂತ ಏನಾದ್ರು ಗೊತ್ತಾಗಿದೆ? ಸರ್ ಯಾರಂತ ಗೊತ್ತಾಗಿಲ್ಲ ಸರ್, ಕಾರ್ ಯಾರು ಓಡಿಸ್ತಿದ್ರು ಗೊತ್ತಿಲ್ಲ. ಬಟ್ ಈ ವಿಚಾರವಾಗಿ ಪೊಲೀಸರು ಏನಾದ್ರು ತನಿಖೆ ಮಾಡ್ತಾ ಇದಾರೆ? ಹೇಗೆ ದೂರು ಮಾಡಿದೆ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಕಾರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲ, ಸಿಕ್ಕಾಪಟ್ಟೆ ಸ್ಪೀಡ್ ಇತ್ತಾ ಅಲ್ಲಿ ಕಾರು? ನಿಮ್ಗೆ ಗುದ್ದಿದಂತ ಕಾರು ಏನ್ ಸರ್ ಸಿಕ್ಕಾಪಟ್ಟೆ ಸ್ಪೀಡ್ ಇತ್ತಾ ಸರ್? 140-150 ಕಿಲೋಮೀಟರ್ ಸ್ಪೀಡ್ ಐತೆ ಸರ್. ಓಕೆ. ಅಲ್ಲ, ನೀವೇನು ಅಲ್ಲಿ ರಿಸರ್ಚ್ಗೆ ಅಂತ ಹೇಳಿದ್ದ ಅಲ್ಲಿ? ಹೌದು, ರಿಸರ್ಚ್ ಮಾಡ್ಬಿಟ್ಟು ಅದೆಲ್ಲ ಬ್ಯಾಗ್ ಮಾಡ್ಕೊಂಡು ಒಂದು ಕಾರ್ ನೇಟಿವ್ ಹೋಗುತ್ತೆ, ಒಂದು ಕಾರ್ ಬೆಂಗಳೂರು ಹೋಗುತ್ತೆ. ಓಕೆ. ಆ ಗುದ್ದಂತ ಕಾರ್ ಇತ್ತಲ್ಲ, ಅಂದ್ರೆ ಆ ಕಾರ್ನ ಹಿಂಭಾಗದಲ್ಲಿ ನಿಂತಿದ್ರ ಅವರಿಬ್ರು? ಸರ್ ಅಂದ್ರೆ ಈಗ ಮೃತಪಟ್ಟಿದಾರಲ್ಲ ಶಶಿಕುಮಾರ್ ಹಾಗೆ ಸುನಿಲ್ ಗೌಡ, ಅವ್ರ ಕಾರ್ನ ಹಿಂಭಾಗದಲ್ಲಿ ನಿಂತಿದ್ರು ಅವರು? ಬಂದಿದೆ, ಸ್ಕಾರ್ಪಿಯೋ ಹೊರಟಿದೆ. ಓಕೆ.
ಕಾರ್ ಹಿಂದೆ ಹಾ ಹಾ ಹೇಳಿ ಹೊಡೆದಿದೆ. ಸೊ ಸ್ವಿಫ್ಟ್ ಡಿಸೈರ್ ಕಾರ್ ಪಕ್ಕ ನಿಂತಿದ್ರು. ಸೊ ಶಶಿಕುಮಾರ್ ಮತ್ತೆ ಸುನಿಲ್ ಕುಮಾರ್. ಸೊ ಅದು ಹೊಡೆದಿ ಇವ್ರಿಬ್ರನ್ನ ಇಟ್ಕೊಂಡ್ರೆ ಸರ್ ಫುಲ್ ಹೊಡೆದಿದ್ದು ಒಂದು 50 ಮೀಟರ್ಸ್ ಮುಂದೆ ಹೋಗಿದೆ. ಓಕೆ. ಈ ಸಿಟಿ ರವಿ ಅವರ ಕಾರಲ್ಲಿ ಎಷ್ಟು ಜನ ಇದ್ರು? 3 ಜನ ಸರ್, 3 ಮೆಂಬರ್ಸ್ ಇದೆ ಸರ್. ಯಾರ್ಯಾರು 3 ಜನ ಅಂತ ಏನಾದ್ರು ಗೊತ್ತಾ? ನನಗೆ ಗೊತ್ತಿಲ್ಲ ಸರ್, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಅವರ ಫ್ರೆಂಡ್ಸ್ ಇದ್ರು. ಅವ್ರ ಫ್ರೆಂಡ್ಸ್ ಇದ್ರು. ಬಟ್ ಯಾರು ಕಾರ್ ಓಡಿಸ್ತಾ ಇದ್ರು ಅಂತ ಏನಾದ್ರು ಗೊತ್ತಾಗಿದೆಯಾ? ಅದು ಗೊತ್ತಿಲ್ಲ ಸರ್. ಬಟ್ ನಿಮ್ ಜೊತೆಗೆ ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ಸಿಟಿ ರವಿಯವರು ಕೂಡ ಅಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಅವ್ರ ಜೊತೆಗಿರುವಂತವ್ರು ಯಾರಾದ್ರೂ ಹೇಳ್ತಾ ಇದ್ರಲ್ಲ ಡ್ರೈವಿಂಗ್ ನಾವು ಮಾಡ್ತಾ ಇದ್ವಿ ಅಂತ ಏನಾದ್ರು ಹೇಳ್ತಿದ್ರ? ಏನಿಲ್ಲ ಸರ್, ಯಾರು ಮಾತಾಡಿಲ್ಲ. ಯಾರು ಏನು ಹೇಳಿಲ್ಲ ಯಾರು ಡ್ರೈವ್ ಮಾಡ್ತಾ ಇದ್ರು ಅಂತ? ಇಲ್ಲ ಸರ್, ಇಲ್ಲ. ಅದೇ ಸರ್, ನಾಲ್ಕಿನ ಗೂಂಡ ಬೇರೆ ಕಟ್ಬಿಟ್ಟು ಯಾರನ್ನ ಕಟ್ಬಿಟ್ಟು ನನ್ ವಿಡಿಯೋ ಮಾಡಿ ನಾಯಕ್ ಕಟ್ಟಿ ನಮ್ಗೇನೆ ಬೆದರಿಕೆ ಹಾಕ್ತಾರೆ ಸರ್ ಅವರು. ಬಾರ ಗಾಡಿ ಕಟ್ಟೋ, ಕಾರ್ ಕಟ್ಟೋ ಏನಂತ ಇನ್ನೊಂದ್ಸತಿ ಹೇಳಿ. ನಾವು ವಿಡಿಯೋ ಮಾಡ್ಬಿಟ್ಟು ನಾವು ನ್ಯಾಯ ಕೇಳ್ಕೋಗಿರೋರ್ನ ಯಾರೋ ಫೋನ್ ಕರ್ಸ್ಕೊಂಡು 4 ಜನ ಅವರು ಯಾವ್ದೋ ಬೇರೆ ಕಾರ್ ಬಂದವರು, ಯಾವ ಕಾರ್ ಬರ್ಕೊಂಡಿಲ್ಲ. ಬಂದ ತಕ್ಷಣ ಅವರು ನಿನ್ ಬಾರೋ ನೀನು ಕಾರ್ ಕಟ್ಟೋ, ನಿನ್ ನಂಬರ್ ಕೊಡೋ ನಿಂದು, ಏನೇ ಇದ್ರು ನಾನು ಹಾಸ್ಪಿಟಲ್ ತೋರಿಸ್ತೀನಿ, ನಿಮ್ಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಓ, ಅಂದ್ರೆ ನೀವು ಹೇಳ್ತಿರೋದು ಸಿಟಿ ರವಿ ಅವ್ರ ಕಾರ್ ಅಪಘಾತ ಆದ್ಮೇಲೆ ಮತ್ತೊಂದು ಕಾರ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಕ್ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಧಮಕಿ ಹಾಕಿದ್ದ? ಅವಾಗ ಅಂದ್ರೆ ಹೋಗ್ಲಿ ಬಟ್ ಇಂಜೂರ್ ಆಗಿರೋದನ್ನ ನೋಡದೆ ಹೋಗಿರ್ತಾರೆ. ಅಲ್ಲ, ಒಂಚೂರು ನೀವು ಆ ಟಿವಿ ವ್ಯಾಲ್ಯೂಮ್ ಅನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಿ, ಆ ವಿಡಿಯೋ ಪ್ಲೇ ಆಗ್ತಿರೋದು. ಟಿವಿ ವ್ಯಾಲ್ಯೂಮ್ ಅಲ್ಲ, ಇಲ್ಲಿ ಹಾಸ್ಪಿಟಲ್ ಹತ್ರ ಸ್ಟ್ರೈಕ್ ಮಾಡ್ತಾ ಇರ್ತಾರ. ಓಕೆ, ಏನಿಲ್ಲ. ಈ ಸಿಟಿ ರವಿ ಅವರನ್ನ ಬೇರೆ ಕಾರಲ್ಲಿ ಕಳಿಸ್ಲಾಯ್ತಲ್ವಾ, ಬೇರೆ ಕಾರಲ್ಲಿ ಅವ್ರನ್ನ ಕಳಿಸ್ಕೊಟ್ರು, ಅದು ಯಾರ ಕಾರು? ಅದು ಯಾರು ಸರ್ ಗೊತ್ತಿಲ್ಲ ಸರ್, ಅವ್ರು ಕರ್ಕೊಂಡಿದ್ದು ಯಾರ ಕಾರ್ ಗೊತ್ತಿಲ್ಲ ಸರ್ ನಮ್ಗೆ. ಓ, ಅವರೇ ಕರೆಸ್ಕೊಂಡಿದ್ದ? ಹೌದು, ಅವ್ರು ಯಾರು ಹಾಕಿ ಗುಂಡಾಗ ಹೇಳಿದ್ರು, ಬಂದು ನಮ್ಗೆಲ್ಲ ಬೆದರಿಕೆ ಹಾಕ್ತರು, ಬಾ ಕಾರ್ ಬಾ ನಿಮ್ಗೆ ಆಯ್ತು ನಿಮ್ಗೆ ಹೇಳಿ ಕರೆದ್ರು. ಪುನೀತ್ ಅವರೇ, ಈ ಕರೆಸ್ಕೊಂಡ್ರಲ್ಲ, ಅವರು ಬೆಂಗಳೂರು ಕಡೆಯಿಂದ ಬಂದಿದ್ದ ಅಥವಾ ತುಮಕೂರು ಕಡೆಯಿಂದ? ಮಾಡ್ತೀನಿ. ಪುನೀತ್, ಹಲೋ ಪುನೀತ್, ಓಕೆ. ನೀವು ಹೇಳ್ತಾ ಇದ್ರಿ ಆ ತುಮಕೂರು ಕಡೆ. ಪುನೀತ್, ಒಂದೇ ನಿಮಿಷ, ನೀವು ಒಂದು ಕೆಲಸ ಮಾಡಿ, ನೀವು ಅಲ್ಲಿ ನಿಂತಿದ್ದೀರೋ, ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅನ್ಕೋತೀನಿ ನಿಮ್ಮ ಫ್ರೆಂಡ್ಸ್ ಎಲ್ಲ, ನೀವು ಒಂದೇ ನಿಮಿಷ. ಪುನೀತ್ ಅವರೇ, ಪುನೀತ್ ಪುನೀತ್, ನೀವಾಗ್ಲೇ ಹೇಳ್ತಾ ಇದ್ರಿ ಯಾರೋ ಬೇರೆ ಕಾರಲ್ಲಿ ಬಂದಂತವ್ರು ಧಮಕಿ ಹಾಕಿದ್ರು ಅಂತ. ಇನ್ನು ಸಿಟಿ ರವಿಯವರ ವಿರುದ್ಧ ಅಲ್ಲಿ ಮೃತಪಟ್ಟಂತವರ ಸ್ನೇಹಿತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಏನು ವಿಚಾರಕ್ಕೆ? ಇನ್ನು ಮತ್ತೊಂದು ವಿಚಾರವನ್ನ ಅಲ್ಲಿ ಪ್ರತ್ಯಕ್ಷದರ್ಶಿ ಜೊತೆಗೆ ಗಾಯಾಳಾಗಿರುವಂತಹ ಪುನೀತ್ ಹೇಳ್ತಾ ಇದ್ರು, ಬೇರೆ ಕಾರ್ನಲ್ಲಿ ಬಂದಂತವರು ನಮಗೆ ಧಮಕಿ ಹಾಕ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ರು.